ಕೊಟ್ಟ ಮಾತಿನಂತೆ ಉತ್ರಿದುರ್ಗ ಹೋಬಳಿಯ ಎಲ್ಲಾ ಕೆರೆಗಳನ್ನು ತುಂಬಿಸಲು ಶ್ರೀರಂಗ ಏತ ನೀರಾವರಿ ಯೋಜನೆಯ ಮೋಟಾರ್ ಆನ್ ಮಾಡುವ ಮೂಲಕ ಶಾಸಕ ಡಾ ಎಚ್ ಡಿ ರಂಗನ ಚಾಲನೆಯನ್ನು ನೀಡಿದರು. ಕುಣಿಗಲ್ ತಾಲೂಕಿನ ಉತ್ರಿದುರ್ಗ ಹೋಬಳಿ ಕಲ್ಲನಾಯಕನಹಳ್ಳಿ ಗ್ರಾಮದ ಹಿರೇಹಳ್ಳಿ ಕೆರೆಯ ಸಮೀಪ ಉತ್ರಿದುರ್ಗದ ಹೋಬಳಿಯ 19 ಕೆರೆಗಳಿಗೆ ಶ್ರೀರಂಗ ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ನೀರು ಹರಿಸುವ ಪಂಪ್ ಹೌಸ್ನಲ್ಲಿ ಮೋಟಾರ್ಗೆ ಚಾಲನೆ ನೀಡಿ ಮಾತನಾಡುತ್ತಾ, ಈ ಹೋಬಳಿಯ ಎಲ್ಲ 19 ಕೆರೆಯನ್ನ ತುಂಬಿಸುವುದರೊಂದಿಗೆ ನನ್ನ ಹುಟ್ಟೂರಾದ ಆಲ್ಕೆರೆ, ಹೊಸಳ್ಳಿ ಕೆರೆಗೂ ನೀರನ್ನ ಹರಿಸುವ ಮೂಲಕ ಹುಟ್ಟೂರಿನ ಋಣ ತೀರಿಸುವ ಸಂಕಲ್ಪ ಈಡೇರಿದೆ ಎಂದು ತಿಳಿಸಿದರು. ಜೀವನದ ಕನಸನ್ನ ಕಂಡಿರಂತ ಒಬ್ಬ ಕುಣಿಗಲ್ ತಾಲೂಕಿನ ಮಗನಾಗಿ ಮಳೆಗಾಲದ ದಿನ ಅಂತ ಹೇಳಬಲ್ಲೆ. ನಾನು ಒಬ್ಬ ಉತ್ರಿದುರ್ಗ ಹೋಬಳಿಯ ಮಗನಾಗಿ ಜನ್ಮ ಕೊಟ್ಟಿದಂತ ಹೋಬಳಿಗೆ ನಾನೆಂದೂ ನನ್ನ ಕೈಲಾದಷ್ಟು ಸೇವೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ ಆಲೋಚನೆ ಮಾಡೋಂಥ ಹಿನ್ನೆಲೆಯಲ್ಲಿ ಇವತ್ತು ಆ ದಿನವನ್ನ ಸವಿಯಂತ ದಿನ ಅಂತ ನಾನು ಭಾವಿಸ್ತೇನೆ. ನನ್ನ ಹೊರ ಹುಟ್ಟಿದಂತ ಈ ಹೋಬಳಿಯ ರೈತಾಪಿ ಕುಟುಂಬ ವರ್ಗದವರಿಗೆ ಪ್ರತಿಯೊಂದು ಕೆರೆಗೆ ನೀರನ್ನ ತುಂಬಿಸ್ತೇವೆ ಅಂತ ಏನ್ ನಾನು ಮಾತುಕೊಟ್ಟಿದ್ದೆ, ಅದರಂತೆ ಇವತ್ತು ನಮ್ಮ ಸಂಸದರು ಡಿ.ಕೆ. ಸುರೇಶ್ ಸಾಹೇಬರು ಅವರು ಸಂಸದರಾದ ಸಂದರ್ಭದಲ್ಲಿ ಶ್ರೀರಂಗ ಏತ ನೀರಾವರಿ ನಂತಂದು ಉತ್ರಿದುರ್ಗ ಹೋಬಳಿಗೆ ಎಲ್ಲ ಕೆರೆಗಳನ್ನ ಮಾಡಿಸ್ತೇವೆ ಅಂತ ಹೇಳಿ ಅದು ಮುಂದುವರಿದ ಭಾಗವಾಗಿ ಪ್ರತಿಯೊಂದು ಕೆರೆಗಳನ್ನ ನೀರು ತುಂಬಿಸುವಂತ ಒಂದು ಯೋಜನೆನ ಇವತ್ತು ಜಾರಿ ಮಾಡ್ತಾ ಇದ್ದೇವೆ, ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನು ಇಂದು ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳ ಸಾಹೇಬ್ರನ್ನ ಮತ್ತು ಡಿ.ಕೆ. ಸುರೇಶ್ ಸಾಹೇಬರು ನಿಕಟಪೂರ್ವ ಸಂಸದರಾದಂಥ ಡಿ.ಕೆ. ಸುರೇಶ್ ಸಾಹೇಬ್ರನ್ನ ಇವತ್ತು ನಾನು ನೆನಪಿಸ್ಕೊಂಡು ಕುಣಿಗಲ್ ತಾಲೂಕಿಗೆ ಕೊಟ್ಟಂತ ಆಶೀರ್ವಾದ ರೈತಾಪಿ ಕುಟುಂಬ ವರ್ಗದವರಿಗೆ ಅಂದು ಯಾವತ್ತು ಟ್ರಾನ್ಸ್ಫಾರ್ಮರ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟರು, ಇವತ್ತು ಅದೇ ರೀತಿ ನಮ್ಮ ತಾಲೂಕು, ನನ್ನ ಹೋಬಳಿಗೆ ಪ್ರತಿಯೊಂದು ಕೆರೆ ತುಂಬಿಸ್ಬೇಕು ಅಂತ ಹಿಂದೆ ಇರಲಿಲ್ಲ. ನಾನು ಬಂದು ಇವತ್ತು ವೈ.ಕೆ. ರಾಮಯ್ಯನವರು ಹಿಂದೆ ಹೇಳ್ತಿದ್ರು ಯಾವ ರೀತಿ ನೀರಾವರಿಯ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತ. ಅದರಂತೆ ಹೆಜ್ಜೆ ಇಡೋಂಥದ್ರಲ್ಲಿ ಡಿ.ಕೆ. ಸುರೇಶ್ ಸಾಹೇಬರು ಇಟ್ಟಿದ್ದಾರೆ. ಇವತ್ತು ನಾನು ಮತ್ತು ಡಿ.ಕೆ. ಸುರೇಶ್ ಸಾಹೇಬ್ರವರ ಎಲ್ಲ ಶ್ರಮದ ಹಿನ್ನೆಲೆಯಲ್ಲಿ ಉತ್ರಿದುರ್ಗದ ಹೋಬಳಿಗೆ ಇವತ್ತು ಸುಮಾರು 25 ಕೆರೆಗಳಿದೆ. 19 ಕೆರೆಗಳ ತುಂಬಿಸೋ ಜೊತೆಗೆ ಎಲ್ಲ ಕೆರೆಗಳನ್ನ ತುಂಬಿಸ್ತೇನೆ ಅನ್ನೋ ಮಾತನ್ನ ಇವತ್ತು ಘೋಷಣೆ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರವಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ನಿಕಟಪೂರ್ವ ಸಂಸದರಾದಂಥ ಡಿ.ಕೆ. ಸುರೇಶ್ ಸಾಹೇಬರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಮೀಟಿಂಗ್ ಮಾಡಿದ್ರು ಮಳೆಗಾಡಿ ಇಲ್ಲ ಇದ್ರ ಹತ್ರ 70 ಪಾಯಿಂಟ್ ಸರ್. ಒಂಚೂರು ಈ ಕಡೆ ಸರ್. ಡಾಕ್ಟ್ರೇ ಸರ್, ಎಲ್ಲ ಇಲ್ಲೇ ಇದ್ದೀವಿ. ಕಾಯಿ ಹೊಡಿಬೇಕು. ಈ ಸಂದರ್ಭದಲ್ಲಿ ಹೆಬ್ಬೂರು ಹೇಮಾವತಿ ಕಾರ್ಯಪಾಲಕ ಅಭಿಯಂತರರಾದ ಕಿರಣ್, ಹೇಮಾವತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರವಿ, ಕಾಂಗ್ರೆಸ್ ಮುಖಂಡರಾದ ಕೋಗಟ್ಟ ರಾಜಣ್ಣ, ಯಲಿಯೂರು ಹೊನ್ನೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡ, ಸುಂದರಕುಪ್ಪೆ ಪಾಪಣ್ಣ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಮತಿ, ಬಿ.ಕೆ. ರಾಮಣ್ಣ ಸೇರಿದಂತೆ ಉತ್ರಿದುರ್ಗ ಹೋಬಳಿಯ ರೈತರು, ಮಹಿಳೆಯರು ಶಾಸಕರನ್ನ ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಂಡು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.